ಎಲ್ರಿಗೂ ನಮಸ್ಕಾರ. ರಂಜಿತಾ ಕೋಡಿಬೆಟ್ಟು ಚಾನಲ್ಗೆ ಸ್ವಾಗತ. ಇವತ್ತು ನಾನು ವೆಜ್ ಪನ್ನೀರ್ ಮೋಮೋಸ್ ಮಾಡ್ತಾ ಇದ್ದೇನೆ. ನಾನಿಲ್ಲಿ ಒಂದು ಕ್ಯಾಪ್ಸಿಕಮ್ ತಗೊಂಡಿದ್ದೇನೆ, ಅರ್ಧ ಸಣ್ಣ ಕ್ಯಾಬೇಜ್ ತಗೊಂಡಿದ್ದೇನೆ, ಹಾಗೆ ಒಂದು ಕ್ಯಾರೆಟ್ ತಗೊಂಡಿದ್ದೇನೆ, ಇಷ್ಟು ಪನ್ನೀರ್ ತಗೊಂಡಿದ್ದೇನೆ, ಒಂದು ಸಣ್ಣ ತುಂಡು. ಅದನ್ನು ಚಂದ ಮಾಡಿ ಸಣ್ಣ ಸಣ್ಣ ಪೀಸಾಗಿ ಮಾಡಿಟ್ಕೊಂಡಿದ್ದೇನೆ. ಇಲ್ಲಿ ಸ್ವಲ್ಪ ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ತಾ ಇದ್ದೇನೆ. ಒಂದು ಉಂಡೆ ಮಾಡಿಟ್ಕೊಂಡಿದ್ದೇನೆ. ಅದನ್ನು ಸ್ವಲ್ಪ ಡ್ರೈ ಆಗದಾಗೆ ಮುಚ್ಚಿಟ್ಕೊಳ್ತೇನೆ, ಒಂದು 10ರಿಂದ 15 ನಿಮಿಷದಷ್ಟು. ನಾನು ಇಲ್ಲಿ ಒಂದು ವೆಜ್ ಸ್ಟಫಿಂಗ್ ರೆಡಿ ಮಾಡುವಷ್ಟು ಹೊತ್ತು ಇದು ಮುಚ್ಚಿಟ್ಕೊಳ್ತಾ ಇದ್ದೇನೆ. ಬೆಳ್ಳುಳ್ಳಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತಗೊಂಡಿದ್ದೇನೆ. ಮನೆಯಲ್ಲಿ ಕೂಡ ಸಣ್ಣದಾಗಿ ಗಾರ್ಲಿಕ್ ಮತ್ತು ಬೆಳ್ಳುಳ್ಳಿಯನ್ನು ತುರ್ದು ಕೂಡ ಹಾಕೋಬೋದು. ಸ್ವಲ್ಪ ಬಾಣಲೆಗೆ 1-2 ಸ್ಪೂನ್ನಷ್ಟು ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೇನೆ. ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಶುಂಠಿ ಮತ್ತು ಬೆಳ್ಳುಳ್ಳಿದು ಸಿಪ್ಪೆ ತೆಗೆದುಬಿಟ್ಟು ಸಣ್ಣದಾಗಿ ತುರಿದು ಕೂಡ ಹಾಕೋಬೋದು. ಗಾರ್ಲಿಕ್ ಪೇಸ್ಟೇ ಆಗಬೇಕು ಅಂತಿಲ್ಲ, ಜಿಂಜರ್ ಗಾರ್ಲಿಕ್ ಪೇಸ್ಟೇ ಆಗಬೇಕು ಅಂತಿಲ್ಲ. ನನ್ನ ಹತ್ರ ತಂದದಿತ್ತು, ಹಾಗಾಗಿ ನಾನು ಹಾಕ್ಕೊಂಡೆ. ಒಂದು ಈರುಳ್ಳಿ ಬಳಸ್ಕೊಳ್ತಾ ಇದ್ದೇನೆ, ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಹುರಿಲಿಕ್ಕೆ ಹಾಕೋತಾ ಇದ್ದೇನೆ. ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಒಂಚೂರು ಫ್ರೈ ಮಾಡ್ಕೋತಾ ಇದ್ದೇನೆ. ಮೀಡಿಯಮ್ ಉರಿಯಲ್ಲಿಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ನಿಮಗೆ ವೆಜ್ ಪನ್ನೀರ್ ಮೋಮೋಸ್ಗೆ ನಿಮಗೆ ಇಷ್ಟವಾದಂತಹ ತರಕಾರಿ ಬಳಸ್ಕೊಳ್ಬೋದು. ನಾನು ಹೇಳ್ದಾಗೆ ಒಂದು ಸಣ್ಣ ಕ್ಯಾಪ್ಸಿಕಮ್, ದೊಣ್ಣೆ ಮೆಣಸಿನಕಾಯಿ ಯೂಸ್ ಮಾಡ್ಕೊಂಡಿದ್ದೇನೆ. ಹಾಗೆ ಒಂದು ಸಣ್ಣ ಕ್ಯಾಬೇಜಲ್ಲಿ ಅರ್ಧದಷ್ಟು ಕ್ಯಾಬೇಜನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಹಾಗೆ ಒಂದು ಸಣ್ಣ ಕ್ಯಾರೆಟನ್ನು ಕೂಡ ಹಾಕ್ಕೊಂಡಿದ್ದೇನೆ. ಎಲ್ಲವೂ ಸಣ್ಣ ಸಣ್ಣದಾಗಿ, ಎಷ್ಟು ಸಣ್ಣ ಆಗುತ್ತೆ ಅಷ್ಟು ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು. ಇದು ಸ್ವಲ್ಪ ಫ್ರೈ ಆಗೋ ತನಕ ಹುರ್ಕೊಳ್ತಾ ಇದ್ದೇನೆ. ಯಾವ ತರಕಾರಿಗಳನ್ನು ನಾನಿಲ್ಲಿ ಬೇಯಿಸ್ಕೊಳ್ತಾ ಇಲ್ಲ, ಯಾಕಂದರೆ ನಾನು ಮಾಡ್ತಾ ಇರೋದು ಸ್ಟೀಮ್ ಮೋಮೋಸ್, ಹಾಗಾಗಿ ಯಾವುದು ಚಂದ ಮಾಡಿ ಬೇಯಬೇಕು ಅಂತ ಇಲ್ಲ. ನೀವು ಅದೇ ಫ್ರೈಡ್ ಮೋಮೋಸ್ ಮಾಡೋದಾದ್ರೆ ಸ್ವಲ್ಪ ಚೆಂದಾಗಿ ಬೇಯಿಸ್ಕೊಳ್ಳಿ, ಅದು ಎಣ್ಣೆಯಲ್ಲಿ ಪಕ್ಕ ಫ್ರೈ ಆಗಲ್ಲ, ಅಂದರೆ ಒಳಗೆ ಬೇಯಲ್ಲ. ಇದು ಸ್ಟೀಮ್ ಮೋಮೋಸ್ ಆದ ಕಾರಣ ನಾನು ಬೇಯಿಸ್ಕೋತಾ ಇಲ್ಲ. ಇಲ್ಲಿ ನಾನು ಸ್ವಲ್ಪ ಖಾರ ಪುಡಿ ಕಾಳು ಮೆಣಸಿನ ಹುಡಿಯನ್ನು ಹಾಕ್ಕೊಂಡಿದ್ದೇನೆ, ಪೆಪ್ಪರ್ ಪೌಡರ್, ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ. ಎಲ್ಲ ಮಿಕ್ಸ್ ಆದಮೇಲೆ ಪನ್ನೀರನ್ನು ಕೂಡ ಸಣ್ಣ ಸಣ್ಣ ಪೀಸಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ. ತುಂಬ ಸಣ್ಣ ಪೀಸ್ ಆದರೂ ಓಕೆನೆ, ಕ್ಯೂಬ್ಸ್ ಮಾಡಿ ಹಾಕ್ಕೊಂಡ್ರೂ ಓಕೆನೆ. ನೋಡಿ, ನಂದು ಸ್ಟಫಿಂಗ್ ಹೀಗಾಗಿದೆ. ಇಲ್ಲಿ ನಾನು ಕಲಸಿಟ್ಟಂಥ ಹಿಟ್ಟು ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ, ಕೈಗೆ ಕೂಡ ಅಂಟ್ತಾ ಇಲ್ಲ. ಅದನ್ನು ಸಣ್ಣ ಸಣ್ಣ ಬಾಲ್ ಆಗಿ ಮಾಡಿಟ್ಕೊಂಡಿದ್ದೇನೆ, ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಟ್ಕೊಂಡಿದ್ದೇನೆ. ತುಂಬ ದೊಡ್ಡ ಉಂಡೆ ಬೇಡ, ಸಣ್ಣ ಗಾತ್ರದ ಉಂಡೆ ಸಾಕು, ಯಾಕಂದರೆ ಇದು ತೆಳುವಾಗಿ ಲಟ್ಟಿಸ್ಕೋಬೇಕು. ಸ್ವಲ್ಪ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ತೆಳುವಾಗಿ ಲಟ್ಟಿಸ್ಕೊಳ್ತಾ ಇದ್ದೇನೆ. ಚಪಾತಿಗಿಂತಲೂ ಸ್ವಲ್ಪ ತೆಳುವಾಗಿರಲಿ, ತುಂಬ ದಪ್ಪ ಆದರೆ ಅಷ್ಟು ಚೆನ್ನಾಗಾಗಲ್ಲ. ಲಟ್ಟಣಿಗೆಗೆ ಅಂಟುತ್ತಿದ್ದರೆ ಸ್ವಲ್ಪ ಲಟ್ಟಣಿಗೆಗೆ ಕೂಡ ಒಂಚೂರು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸ್ಕೋಬೋದು. ನನಗೆ ತುಂಬ ರೌಂಡ್ ಶೇಪಾಗಿ ಮಾಡ್ಕೊಳ್ತಾ ಇಲ್ಲ, ನಾನು ಸಾಧಾರಣ ರೌಂಡ್ ಶೇಪಾಗಿ ಮಾಡ್ಕೊಳ್ತಾ ಇದ್ದೇನೆ. ಕರೆಕ್ಟ್ ರೌಂಡ್ ಶೇಪಲ್ಲಿ ನಂದು ಮೈದಾ ಹಿಟ್ಟಿನ ಚಪಾತಿ ಬರಲಿಲ್ಲ, ನೋಡ್ಬೋದು ನೀವು. ನೋಡಿ, ಈ ರೀತಿಯಾಗಿ
ಲಟ್ಟಿಸ್ಕೊಂಡಿದ್ದೇನೆ. ಇವಾಗ ಇದರ ನಡುವಲ್ಲಿ ನಾವು ಮಾಡಿದಂಥ ಸ್ಟಫಿಂಗ್ ಇದೆಯಲ್ವಾ, ಅದನ್ನು ನಡುವಲ್ಲಿಟ್ಟು ನೋಡಿ ಹೀಗೆ ನಡುವಲ್ಲಿ ಇಟ್ಕೋಬೇಕು. ಈ ರೀತಿ ನಡು ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ನಾವು ಸಾರಿದೆಲ್ಲ ಪ್ಲೇಟ್ಸ್ ಮಾಡ್ಕೊಳ್ತೀವಲ್ವ, ಸಾರಿ ಸೆರಗು ಮಾಡ್ಕೊಳ್ತೀವಲ್ವ, ನೋಡಿ ಈ ರೀತಿ ಒಂದಕ್ಕೊಂದು ಜೋಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ಆದಮೇಲೆ ಜಸ್ಟ್ ಅಲ್ಲೇ ಒಂಚೂರು ತಿರುಗಿಸಿ ಹೀಗೆ ಅಲ್ಲೇ ಜಸ್ಟ್ ಒತ್ತಿ ಇಡ್ತಾ ಇದ್ದೀನಿ, ಏನು ಬಿಚ್ಕೊಳ್ಳಲ್ಲ ಅದು. ನೋಡಿ ಹೀಗೆ ತಿರುಗಿಸಿಟ್ರೆ ಆಯಿತು. ಮೋಮೋಸಲ್ಲೂ ಬೇರೆ ಬೇರೆ ಟೈಪು ಮಾಡಲಿಕ್ಕಾಗ್ತದೆ. ನಾನು ಹೆಚ್ಚಾಗಿ ಇದೇ ರೀತಿ ಮಾಡೋದು, ನನಗಿದೇ ಸ್ವಲ್ಪ ಸುಲಭ ಅನಿಸುತ್ತೆ. ಇನ್ನೊಂದು ಸಲ ಮಾಡಿದಾಗ ಇನ್ನೊಂದು ಸಲ ತೋರಿಸ್ಕೊಡ್ತೀನಿ. ಇವಾಗ ಮಾಡಿದ್ದನ್ನೆಲ್ಲ ಇದರ ಮೇಲೆ ಇಟ್ಕೊಳ್ತಾ ಇದ್ದೇನೆ. ಅಂದರೆ ಸ್ವಲ್ಪ ಎಣ್ಣೆ ಅಥವಾ ಚೂರು ಮೈದಾ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ, ಅಂಟ್ಕೊಳ್ಬಾರ್ದು ಅಂತ. ನಾವು ಮಾಡಿದ ಮೋಮೋಸ್, ಹಸಿ ಮೋಮೋಸ್ ಈ ಪ್ಲೇಟಿಗೆ ಅಂಟ್ಕೊಳ್ಳೋದಾಗೆ ಸ್ವಲ್ಪ ಮೈದಾ ಹಿಟ್ಟನ್ನು ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೇನೆ ಪ್ಲೇಟಿಗೆ. ಎಲ್ಲ ಒಟ್ಟಿಗೆ ಹೀಗೆ ಮಾಡಿಟ್ಕೊಂಡು ಒಂದು 10ರಿಂದ 15 ನಿಮಿಷ ಕಾಲ ಬೇಯಿಸ್ಕೊಳ್ತಾ ಇದ್ದೇನೆ. ಫಸ್ಟು ದೊಡ್ಡ ಉರಿಲಿ ಇಟ್ಕೊಂಡಿದ್ದೇನೆ, ಅಂದರೆ ಫುಲ್ಲಲ್ಲಿ ಇಟ್ಕೊಂಡಿದ್ದೇನೆ. ಸ್ವಲ್ಪ ಕುದಿ ಬಂದ ಮೇಲೆ ಮೀಡಿಯಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೇನೆ. ನಿಮಗೆ ಗೊತ್ತಾಗತ್ತೆ ಸೈಡಲ್ಲಿ ನೋಡಿ, ಕುಕ್ಕರ್ನ ಸೈಡಲ್ಲಿ ನೋಡಿ ಹಬೆ ಬರ್ತಾ ಇದೆ ನೋಡಿ, ಹಬೆ ಹೋಗ್ತಾ ಉಂಟು. ಆ ಟೈಮಲ್ಲಿ ಮೀಡಿಯಮ್ ಉರಿಯಲ್ಲಿ ಮೋಮೋಸ್ ರೆಡಿ ಆಯಿತು, ಬೇಯಿಸ್ಕೊಂಡ್ರೆ ಆಯಿತು. ಒಂದು ವೇಳೆ ನೀವು ಮೋಮೋಸ್ ಮಾಡಿ ಹಿಟ್ಟು ಉಳಿದ್ರೆ, ಬಾಲ್ಸ್ ಮಾಡಿಟ್ಟದು ಉಳಿದಿದ್ರೆ ಈ ರೀತಿ ಪೂರಿ ಮಾಡಿ ಎಣ್ಣೆಯಲ್ಲಿ ಕಾಯಿಸ್ಕೊಳ್ಳಿ. ಮೈದಾ ಹಿಟ್ಟಿನ ಪೂರಿ ನಾನು ಯಾವಾಗಲೂ ಮಾಡಲ್ಲ, ಬಟ್ ಮೋಮೋಸ್ ಮಾಡಿದಾಗ ಹಿಟ್ಟು ಉಳಿದ್ರೆ ಹೀಗೆ ಮಾಡಿಕೊಂಡು ನನ್ನ ಮಗಳಿಗೆ ಕೊಡ್ತೇನೆ. ಅವಳಿಗೆ ಲೈಕ್ ಆಗತ್ತೆ, ಅವಳಿಗೆ ಇಷ್ಟ. ಫ್ರೈಡ್ ಮೋಮೋಸ್ ಮಾಡೋದು ಕೂಡ ಹಾಗೆ, ನಾನು ಹಬೆಯಲ್ಲಿ ಬೇಯಿಸೋ ಬದಲು ಆ ರೀತಿ ಸ್ಟಫಿಂಗ್ ಎಲ್ಲ ಹಾಕಿಬಿಟ್ಟು ಎಣ್ಣೆಯಲ್ಲಿ ಬೇಯಿಸ್ಕೊಂಡ್ರೆ ಆಯಿತು. ಬಟ್ ನೀವು ಬೇಯಿಸ್ಕೊಂಡಿರಬೇಕು. ಬಾಣಲೆಯಲ್ಲಿ ನಾವು ಆಗ ಸ್ಟಫಿಂಗ್ ಮಾಡ್ಕೊಂಡ್ವಲ್ಲ, ಆ ಭಾಗ ಮಾತ್ರ ಪಲ್ಯ ಸ್ವಲ್ಪ ಸ್ಟಫಿಂಗ್ ಸ್ವಲ್ಪ ಚೆನ್ನಾಗಿ ಬೆಂದಿರಬೇಕು, ಆದರೆ ಮಾತ್ರ ಫ್ರೈಡ್ ಮೋಮೋಸಿಗೆ ಚೆನ್ನಾಗಾಗತ್ತೆ. ನೋಡಿ ನಂದು ಮೋಮೋಸ್ ರೆಡಿ ಆಗಿದೆ, ನಾನು ಪ್ಲೇಟಿಗೆ ಹಾಕ್ಕೊಂಡಿದ್ದೇನೆ. ನೋಡಿ ಅಂಟ್ತಾ ಇಲ್ಲ, ನೋಡಿ ಬಿಸಿ ಇದೆ, ಅಂಟುತ್ತಾ ಇಲ್ಲ ನೋಡಿ. ನೋಡಿ ನಂದು ಮೋಮೋಸ್ ರೆಡಿ ಆಗಿದೆ. ನಾನೀಗ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ ಫಿಲ್ಲಿಂಗ್ಸ್ ಎಲ್ಲ ನೋಡಿ ಹೇಗಾಗಿದೆ, ತುಂಬ ಚೆನ್ನಾಗಿದೆ. ಪನ್ನೀರ್ ಪೀಸಸ್ ನೋಡಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ವೆಜ್ ಪನ್ನೀರ್ ಮೋಮೋಸ್ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೊಸ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಥ್ಯಾಂಕ್ ಯು.